ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಸಂವಿಧಾನ ಜಾಗೃತಿ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಕರೆ. ಸಂವಿಧಾನ ಅರಿವು ಮೂಡಿಸುವ ರಾಜ್ಯ ಸರ್ಕಾರದ ಮಹತ್ವದ ಕಾರ್ಯಕ್ರಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಡೆಯುತ್ತಿದ್ದು, ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಸಂವಿಧಾನ ಜಾಗೃತಿಯ ರಥ ಬಂದಾಗ ಯಾವ ರೀತಿಯಲ್ಲಿ ಸಜ್ಜಾಗಬೇಕು, ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ತಪ್ಪದೆ ಪಾಲ್ಗೊಳ್ಳಲು ಸೂಚನೆ ಮಾಡಿದ ಪಂಚಾಯಿತಿ ಕಾರ್ಯದರ್ಶಿ ರಮೇಶ್ ಅವರು ಮಾತನಾಡಿ, ಪಂಚಾಯಿತಿಯಲ್ಲಿ ಸುಮಾರು 15 ರಿಂದ 20 ನಿಮಿಷಗಳ ಕಾಲ ಸಂವಿಧಾನದ ಅರಿವು ಮೂಡಿಸಲು ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಕೊತ್ತನೂರು ಪಂಚಾಯಿತಿಗೆ ಒಳಪಡುವ ಎಲ್ಲ ಹಳ್ಳಿಗಳ ಜನರು ಮಾಹಿತಿ ನೀಡಲು ಧ್ವನಿವರ್ಧಕ ಬಳಸಲು ಸೂಚನೆ ಮಾಡಲಾಗಿದೆ. ಪ್ರತಿ ಮನೆಗೂ ಸಂವಿಧಾನ ಪೀಠಿಗೆ ನೀಡಲಾಗುವುದು. ವಿದ್ಯಾರ್ಥಿಗಳು ದೇಶಪ್ರೇಮಿಗಳ ವೇಷಭೂಷಣಗಳನ್ನು ಧರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಆಶಾ ಕಾರ್ಯಕರ್ತರು, ಮಹಿಳೆಯರು ಕಳಶಗಳನ್ನು ಹೊತ್ತು ರಥದ ಜೊತೆಗೆ ಭಾಗವಹಿಸಿ ಸಂವಿಧಾನದ ಮಹತ್ವ ತಿಳಿದುಕೊಳ್ಳಬೇಕು ಎಂದರು. ಆ ಒಂದು ಉದ್ದೇಶದಿಂದ ಇವತ್ತು ನಿಮ್ಮೆಲ್ಲರನ್ನ ನಾವು ಇವತ್ತು ಇಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ. ಆ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಸದಸ್ಯರಾಗಿರ್ಬೋದು, ನಮ್ಮ ಎಲ್ಲ ಸದಸ್ಯರುಗಳಾಗಿರ್ಬೋದು, ಮತ್ತೆ ನೀವು ಮುಖಂಡರು ಏನಿದ್ದೀರಿ, ಮುಖಂಡರು ಯಾವ ರೀತಿ ನಾವು ಮಾಡೋಣ ಅನ್ನೋ ತೀರ್ಮಾನ. ಯಾಕಂದ್ರೆ ನಿಮ್ಮದು ಕಾರ್ಯಕ್ರಮ, ನಮ್ಮದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಗ್ರಾಮ ಪಂಚಾಯತಿ ಕಾರ್ಯಕ್ರಮ ಅಲ್ಲ, ನಿಮ್ಮೆಲ್ಲರದ ಕಾರ್ಯಕ್ರಮ. ನೀವೆಲ್ಲ ಈ ರೀತಿ ನಾವು ಮಾಡೋಣ, ಈ ರೀತಿ ತೀರ್ಮಾನ ಮಾಡೋಣ ಅಂದ್ರೆ ಆ ರೀತಿ ಮಾಡೋದಕ್ಕೆ ನಾವು ಬದ್ಧವಾಗಿ ಇರ್ತೀವಿ ಅಂತ ಹೇಳಿ. ಕೇವಲ ಪಂಚಾಯಿತಿ ಕೇಂದ್ರಕ್ಕೆ ಮಾತ್ರ ರಥ ಬರುತ್ತದೆ. ಬರುವಂತ ಸಂದರ್ಭದಲ್ಲಿ ಆ ಪಂಚಾಯಿತಿ ಒಳಪಡುವಂತ ನಾವೆಲ್ಲ ಸಾರ್ವಜನಿಕ ಇರ್ಬೋದು, ಇಲಾಖೆ ಮುಖ್ಯಸ್ಥರು ಇರ್ಬೋದು, ಆ ರಥವನ್ನ ಭವ್ಯವಾದ ರೀತಿಯಲ್ಲಿ ಆ ರಥವನ್ನ ನಾವು ಸ್ವಾಗತ ಮಾಡಬೇಕು. ಸ್ವಾಗತ ಮಾಡುವುದರ ಮೂಲಕ ನಮ್ಮ ಗ್ರಾಮದಲ್ಲಿ ಅದರ ಕೊತ್ತೂರು ಪಂಚಾಯಿತಿ ಪ್ರಮುಖ ಗ್ರಾಮದ ಒಂದು ಬೀದಿಗಳಲ್ಲಿ ಮೆರವಣಿಗೆ ರೂಪದಲ್ಲಿ ಅದನ್ನು ನಾವು ಸಂಚಾರ ಮಾಡಿಕೊಂಡು ನಂತರ ಒಂದು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕು. ವೇದಿಕೆ ಕಾರ್ಯಕ್ರಮ ಗಂಟೆಗಟ್ಟಲೆ ಇರಲ್ಲ, ಕೇವಲ ಒಂದು ಪಂಚಾಯಿತಿಗೆ 15 ರಿಂದ 20 ನಿಮಿಷ ಮಾತ್ರ ಮೀಸಲಿಡಲಾಗಿರುತ್ತೆ. ಅಷ್ಟರಲ್ಲಿ ಮಾತ್ರ ನಾವು ಮುಕ್ತಾಯಗೊಳಿಸ್ಕೋಬೇಕು. ಇಲ್ಲಿನ ಮುಂದಕ್ಕೆ ತುಮನಹಳ್ಳಿ ಪಂಚಾಯಿತಿಗೆ ನಾವು ಅದನ್ನು ಬೀಳ್ಕೊಟ್ಟು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಭವ್ಯವಾದ ರೀತಿಯಲ್ಲಿ ಬೀಳ್ಕೊಡುವ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿದೆ. ಮಾಡುವಂತ ಸಂದರ್ಭದಲ್ಲಿ ಆ ರಥವನ್ನು ನಾವು ಆತ್ಮೀಯವಾಗಿ ಭವ್ಯವಾದ ರೀತಿಯಲ್ಲಿ ಸ್ವಾಗತ ಮಾಡಬೇಕು. ಸ್ವಾಗತ ಮಾಡಬೇಕಾದ್ರೆ ಮುಖ್ಯವಾಗಿ ಆ ಕಳಶಗಳನ್ನು ಹೊತ್ತು ಮಹಿಳೆಯರು, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತ್ರೀಶಕ್ತಿ ಸಂಘಗಳವರು ಭಾಗವಹಿಸಿ ಕಳಶಗಳನ್ನು ಹೊತ್ಕೊಂಡು ಅದನ್ನು ನಾವು ಸ್ವಾಗತವನ್ನು ಮಾಡಬೇಕಾಗುತ್ತೆ. ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಆಗಲೇ ಹೇಳಿದ್ರು ಸರ್, ಎಲ್ಲಾ ಸಮುದಾಯದ ಜನಗಳು ನಾವು ಸಕ್ರಿಯವಾಗಿ ಭಾಗವಹಿಸಿ ಇದು ನಮ್ಮದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಸ್ವಾಗತ ಮಾಡ್ತಾ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಬೇಕು. ಮಾಡುವಂತ ಸಂದರ್ಭದಲ್ಲಿ ಯಾವ ಬೀದಿಯಲ್ಲಿ ಮೆರವಣಿಗೆ ಹೋಗುತ್ತೆ ಆ ಬೀದಿಗಳಲ್ಲಿ ಈಗಾಗಲೇ ನಾವು ಜಾತ್ರೆ ಮಾಡುವಾಗ ಒಂದು ದೇವರು ಮೆರವಣಿಗೆ ಬಂದ್ರೆ ಏನೆಲ್ಲ ಮಾಡ್ತೀವಿ, ಮನೆ ಮುಂದೆ ಸಾರಿಸ್ತೀವಿ, ರಂಗೋಲಿ ಹಾಕ್ತೀವಿ, ತಳಿ ತೋರಣಗಳನ್ನ ಕಟ್ತೀವಿ. ಆ ರೀತಿ ತಳಿರು ತೋರಣಗಳನ್ನ ಕಟ್ಟಿ ಆ ಒಂದು ರಥವನ್ನ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಬೇಕಾಗಿತ್ತು. ಮಾಡಿದ ನಂತರ ಪಂಚಾಯಿತಿ ಕಡೆಯಿಂದ ಒಂದು ವೇದಿಕೆ ಕಾರ್ಯಕ್ರಮ ಆಯೋಜನೆ ಆಗುತ್ತೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಒಬ್ಬರ ಶಿಕ್ಷಕರನ್ನ ಪ್ರಮುಖ ಭಾಷಣಕಾರರಾಗಿ ಗುರುತಿಸಿದ್ದಾರೆ. ಆ ಪ್ರಮುಖ ಭಾಷಣಕಾರರು ಅವರು ಬರ್ತಾರೆ. ಅದರ ಜೊತೆಗೆ ಗ್ರಾಮದಲ್ಲಿ ಯಾರು ತಿಳಿದಂತವರಿದ್ರೆ ಅವರು ಸಾಮಾನ್ಯ ಜನತೆಗೆ ಈ ರಥ ಏತಕ್ಕೆ ಬಂದಿದೆ, ಆ ರಥದ ಪ್ರಾಮುಖ್ಯತೆ ಏನು, ಈ ಸಂವಿಧಾನ ಹೇಗೆ ರಚನೆಯಾಯಿತು, ಸಾಮಾನ್ಯ ಜನತೆಗೆ ಏನೆಲ್ಲ ಹಕ್ಕುಗಳಿದಾವೆ, ಇವೆಲ್ಲವನ್ನ ಮನವರಿಕೆ ಮಾಡಿಕೊಡುವುದರ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗ್ತದೆ.